ನಾನು ರಘುಲಿಂಗಪ್ಪ ಪ್ರೆಸೆಂಟ್ ಸಿಂಪಲ್ ಟೆನ್ಸನ್ನು ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ಟೆನ್ಸಲ್ಲಿ ನಾವು ಮುಖ್ಯವಾಗಿ 3 ಟೆನ್ಸಸ್ಗಳನ್ನು ನೋಡ್ತೇವೆ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಫ್ಯೂಚರ್ ಟೆನ್ಸ್. ಆ ಪ್ರೆಸೆಂಟ್ ಟೆನ್ಸಲ್ಲಿ ನಮಗೆ 4 ವಿಭಾಗಗಳನ್ನು ನೋಡ್ತೇವೆ. ಒಂದು ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಮತ್ತು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್. ಹೀಗೆ ನಾವು 4 ವಿಭಾಗಗಳನ್ನು ನಾವು ನೋಡ್ತೇವೆ. ಈ ಪ್ರೆಸೆಂಟ್ ಸಿಂಪಲ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸ ಏನು? ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಸಾಮಾನ್ಯವಾಗಿ ನಾವು ಯಾವುದು ಜನರಲ್ ಆಗಿ ಪರ್ಮನೆಂಟ್ ಆಗಿರುತ್ತೆ ಅಂತಹ ವಿಚಾರಗಳನ್ನು ಹೇಳೋದಕ್ಕೆ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಬಳಸ್ತೇವೆ. ಯಾವುದು ತಾತ್ಕಾಲಿಕವಾಗಿದೆ ಅಥವಾ ಟೆಂಪರರಿ ಅಥವಾ ಈಗ ನಡೀತಾ ಇದೆ ಅಂತಕ್ಕಂಥ ವಿಚಾರಗಳನ್ನು ಹೇಳ್ತೇವೋ ಆವಾಗ ನಾವು ಪ್ರೆಸೆಂಟ್ ಕಂಟಿನ್ಯೂಸನ್ನು ನಾವು ಬಳಸ್ತೇವೆ. ಇಲ್ಲಿ ನೀವು ನೋಡ್ಬೋದು ಐ ವರ್ಕ್. ಈ ಐ ವರ್ಕ್ ಅಂತಕ್ಕಂಥದ್ದು, ಈಗ ನಾವು ಒಂದು ಕೆಲಸವನ್ನು ನಾವು ಮಾಡ್ತೇವೆ. ಈ ಕೆಲಸನ ನಾವು ಸಾಮಾನ್ಯವಾಗಿ ಯಾವಾಗಲೂ ಕೂಡ ಬದಲಾಯಿಸ್ಲಿಕ್ಕೆ ಬರಲ್ಲ. ಹಾಗಾಗಿ ಅದು ಏನಾಗುತ್ತೆ ಅಂದರೆ ಸಾಮಾನ್ಯ ಪರ್ಮನೆಂಟ್ ಆಗಿರುತ್ತೆ ಅಂತ. ಜನರಲ್ ಆಗಿ ಹೇಳಬೇಕಾದ್ರೆ ಅದು ಪರ್ಮನೆಂಟ್ ಆಗಿರುತ್ತೆ. ಐ ಆಮ್ ವರ್ಕಿಂಗ್ ಅಂದಾಗ ನಾನು ಈ ಕ್ಷಣದಲ್ಲಿ ನಾನು ಏನೋ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅಂತನ್ನೋದನ್ನು ಹೇಳೋದಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸನ್ನು ನಾವು ಬಳಸ್ಕೊಳ್ತೇವೆ. ಐ ಆಮ್ ವರ್ಕಿಂಗ್ ಅಂದರೆ ಈಗ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈಗ ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಯಾವ ಸಂದರ್ಭದಲ್ಲಿ ನಾವು ಬಳಸ್ತೇವೆ ಅಂದಾಗ, ಈಗಾಗಲೇ ಹೇಳಿದ ಹಾಗೆ ಪರ್ಮನೆಂಟ್, ಯಾವುದು ಪರ್ಮನೆಂಟ್ ಅಲ್ಲ, ಆದರೆ ಹೆಚ್ಚಿನ ಸಮಯ ಎಲ್ಲಿ ನಾವು ಇರ್ತೇವೆ ಅಂತಕ್ಕಂಥದ್ದು. ಈಗ ವಿ ಲಿವ್ ಇನ್ ಚಿತ್ರದುರ್ಗ. ನಾನು ಹೆಚ್ಚಿನ ಸಮಯ ಅಥವಾ ನಾನು ನಮ್ಮ ಕುಟುಂಬ ಹೆಚ್ಚಿನ ಸಮಯ ನಾವು ಎಲ್ಲಿ ವಾಸ ಹೋಗ್ತೇವೆ? ಚಿತ್ರದುರ್ಗದಲ್ಲಿ ಅಂತ. ಅಥವಾ ಹಿ ವರ್ಕ್ಸ್ ಅಟ್ ಎ ಬ್ಯಾಂಕ್. ಸೊ ಅವನು ಎಲ್ಲಿ ಕೆಲಸ ಮಾಡ್ತಾನೆ? ಬ್ಯಾಂಕಲ್ಲಿ ಕೆಲಸ ಮಾಡ್ತಾನೆ. ಅದು ಒಂದು.